ಎಷ್ಟು ಪರ್ಸೆಂಟೇಜ್ ಆಫ್ ಬಾಡಿ ವೆಯ್ಟ್ ಕಮ್ಮಿ ಮಾಡೋದು ಎಷ್ಟರ ಮಟ್ಟಿಗೆ ನೀಗೆ ಸಪೋರ್ಟ್ ಮಾಡುತ್ತೆ? ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 10 kgನೋ 5 kgನೋ ತೂಕ ಇಳಿಸಿದೀವಿ ಅಂದ್ರೆ ನೀ ಮೇಲೆ ಎಷ್ಟು ಲೋಡ್ ಕಮ್ಮಿ ಆಗ್ಬಹುದು? ಈಗ 5.5 ಅಡಿ ಇರುವಂತವ್ರು 90 kg ಇದಾರೆ ಅಂತಂದ್ರೆ ಅವರು ಎಷ್ಟು ಬಾಡಿ ವೆಯ್ಟ್ ಅನ್ನು ಕಮ್ಮಿ ಮಾಡ್ಕೊಳ್ಳೋದ್ರಿಂದ ಎಷ್ಟರ ಮಟ್ಟಿಗೆ ಅವರಿಗೆ ನೀ ಮೇಲೆ ಲೋಡ್ ಕಡಿಮೆ ಆಗ್ಬೋದು ಅಂತ ಹೇಳಿ. ವೇಟ್ ಅನ್ನೋದು ಐ ಗೋ ಬ್ಯಾಕ್ ಟು ಮೈ ಒರಿಜಿನಲ್ ಪಾಯಿಂಟ್. ಅದರಲ್ಲಿ ಯಾವ ಕಾಂಪೊನೆಂಟ್ನ ನಾವು ಕಮ್ಮಿ ಮಾಡ್ತಾ ಇದ್ದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈಗ ಬಾಡಿ ಅನ್ನೋ ಮೆಕ್ಯಾನಿಸಮ್ ಅಲ್ಲಿ ನೀವು ಮಸಲ್ ಮಾಸ್ನ ಕಮ್ಮಿ ಮಾಡಿದ್ರೆ ಜಾಯಿಂಟ್ ಪೇನ್ ಕಮ್ಮಿ ಆಗುತ್ತೆ. ಸೊ ಫ್ಯಾಟ್ ಕಾಂಪೊನೆಂಟ್ನ ನೀವು ಕಮ್ಮಿ ಮಾಡಬೇಕು ಅಂತಂದ್ರೆ, ಈಗ ನೀ ಜಾಯಿಂಟ್ ಅಂತ ನಾವು ತಗೊಂಡ್ರೆ, ನಾವು ಎದ್ದು ನಿಂತಾಗ ಲಿಂಬ್ ಆಕ್ಸಿಸ್ ಅಂತ ಏನು ಹೇಳ್ತೀವಿ, ಅಂದ್ರೆ ಹಿಪ್ ಜಾಯಿಂಟ್ ಇಂದ ಆಂಕಲ್ ವರೆಗೂ ಅದು ಲೋಡ್ ಹೇಗೆ ಹೋಗುತ್ತೆ, 70 to 80% ಅಂದ್ರೆ 70ರಿಂದ 80% ಇನ್ನರ್ ಪಾರ್ಟ್ ಆಫ್ ದ ನೀ ಆರ್ ಮೀಡಿಯಲ್ ಕಂಪಾರ್ಟ್ಮೆಂಟ್ ಆಫ್ ದ ನೀಯಲ್ಲಿ ಹೋಗುತ್ತೆ. ಸೊ ಅದಲ್ದೇನೆ ನೀ ಕ್ಯಾಪಿಗೆ ನಾನು ಹೇಳ್ದಂಗೆ ಇಟ್ ಈಸ್ ಅ ಫ್ಯಾಕ್ಟರ್ ಆಫ್ 3 to 5. ಸೊ ನೀವ್ ಏನು ಲೋಡ್ ಕಮ್ಮಿ ಮಾಡ್ತೀರಾ ಅಂದ್ರೆ ಬಾಡಿ ವೇಟ್ ಹೇಗೆ ಕಮ್ಮಿ ಆಗ್ತಾ ಬರುತ್ತೆ, ಅಷ್ಟು ಕಾರ್ಟಿಲೇಜ್ ಮೇಲೆ ಕಂಪ್ರೆಷನ್ ಆಗೋದು ಕಮ್ಮಿ ಆಗ್ತಾ ಬರುತ್ತೆ. ಪ್ಲಸ್ ದ ಅಮೌಂಟ್ ಆಫ್ ವರ್ಕ್ ದ ಮಸಲ್ ಹ್ಯಾಸ್ ಟು ಡೂ ಟು ಮೊಬಿಲೈಸ್ ಯು, ಅಂದ್ರೆ ನಿಮ್ಮನ್ನ ಕೂಡಿಸಿ ಏಳಿಸ್ಬೇಕು ಅಂತಂದ್ರೆ your quadriceps muscle, your extensor chain has to work. ಅದರ ಮೇಲೆ ವರ್ಕ್ ಲೋಡ್ ಕಮ್ಮಿ ಆಗುತ್ತೆ. ವರ್ಕ್ ಲೋಡ್ ಕಮ್ಮಿ ಆಗ್ತಾ ಬಂದಂಗೆ ಮಸಲ್ ಇಂದ ಬರೋ ನೋವೇನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಆದ್ರೆ ಎಷ್ಟೋ ಸತಿ ನಾವು ಜಾಯಿಂಟ್ ಪೇನ್ ಅನ್ನೋದೇನಿದೆ ಅದು ಜಾಯಿಂಟ್ ಒಳಗಡೆಯಿಂದ ಬರ್ತಿದ್ಯಾ, ಜಾಯಿಂಟ್ ಹೊರಗಡೆಯಿಂದ ಬರ್ತಿದ್ಯಾ, ಮಸಲ್ ಇಂದ ಬರ್ತಿದ್ಯಾ, ಕಾರ್ಟ್ಲೇಜ್ ಡ್ಯಾಮೇಜ್ ಇಂದ ಬರ್ತಿದ್ಯಾ, ಅದರ ಅರಿವಿರಲ್ಲ. ಸೊ ಇದನ್ನ ಅರಿವು ಮಾಡಿಕೊಂಡು ಸ್ಪೆಷಲಿಸ್ಟ್ ಹತ್ರ ನೀವು ಕನ್ಸಲ್ಟೇಷನ್ ಮಾಡಿದಾಗ ಅವ್ರು ಏನು ಎಕ್ಸ್ಪ್ಲನೇಷನ್ ಕೊಡ್ತಾರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಯು ಕ್ಯಾನ್ ವರ್ಕ್ ಸ್ಪೆಸಿಫಿಕ್ಲಿ ಆನ್ ದ್ಯಾಟ್ ಪಾರ್ಟ್ ಆಫ್ ಬಾಡಿ. ಸೊ ವೇಟ್ ಲಾಸ್ ಅನ್ನೋದು ಇಟ್ ಈಸ್ ಅ ಗುಡ್ ಕಾನ್ಸೆಪ್ಟ್, ಬಟ್ ಸ್ಪೆಸಿಫಿಕ್ ವೇಟ್ ಲಾಸ್, ಪ್ರಿಸೈಸ್ ವೇಟ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್.